ನೀವು ರೌಡಿ ಇಲ್ಲ ಹಾಕಿ ಆಮೇಲೆ ರೌಡಿ ಶಿವ ಯಾಕೆ ಕರ್ತೀನಿ ಮೊದಲು ಅಲ್ಲಿ ಏರಿಯಾದಲ್ಲಿ ಮಾರ್ಕೆಟ್ ಇದೆ ಸ್ವಲ್ಪ ಗಲಾಟೆ ಯಾರು ಇವರಿಗೆ ರೌಡಿ ಶಿವ ಹೇಳ್ತಾರೆ ಈಗಿಲ್ಲ ಸರ್ ಈಗ ಇನ್ನೂ ಹುಡುಗ ಕಾರ್ತಿಕ ಹೆಸರು ಸರ್ ಸರಿಯಾಗಿರ್ಬೇಕು ನೀನು ಕಾರ್ತಿಕ್ ಯಾರು ಕೊಂಡಿದ್ರಿ ಸರ್ ಚೀಟಿಂಗ್ ಕೊಂಡಿದ್ರಿ ಸರ್ ಚೀಟಿಂಗ್ ಕೂಡ ಮಾಡ್ತೀನಿ ಕೊಂಡಿದ್ರಿ ಈಗ ಏನು ಸಮಸ್ಯೆ ಇದೆಯಾ ಒಂದು ಇಲ್ಲ ಜಾಸ್ತಿ ಯಾವ್ದು ಮೇಲೆ ಕೇಸ್ ಇದೆ ಬೇರೆ ಯಾವುದಿಲ್ಲ ಸರ್ ನೀವು ಕಂಡಕ್ಟರ್ ಅಲ್ಲ ಯಾವಾಗ ಆಯ್ತು ಯಾವ ಕೇಸ್ ಇತ್ತು ನಾನು ಜಮೀನು ಬರಾಕೆ ಎಷ್ಟು ಕೇಸ್ ಇದೆ ಏನಿಲ್ಲ ಒಂದೇ ಕೇಸ್ ಇದೆ ಈಗ ನಾವು ಪರಿಶೀಲನೆ ಮಾಡ್ತೀವಿ ಯಾರ್ಯಾರು ಶಾಂತಿಯುತವಾಗಿ ಇರ್ತಾರೆ ಯಾವ ಕೇಸ್ ಆಯ್ತು ಲಾಸ್ಟ್ ಇಯರ್ ಆಯಿತು ಲಾಸ್ಟ್ ಇಯರ್ ಎಷ್ಟು ಒಂದೇ ಈಗ ನಿಮ್ಮದು ವಾಯ್ಸ್ ಬರ್ತಾ ಇಲ್ಲ ಆಮೇಲೆ ಜಗಳ ಮಾಡುವಾಗ ಎಲ್ಲ ಜೋರಾಗಿ ನೀವು ಕೂಗ್ತಾ ಇದ್ದೀರಿ ಹೇಳು ಸರ್ ಜೋರಾಗಿ ಹೇಳು ಹಾಂ ಪ್ರಕಾಶ್ ಎಲ್ಲಿದೆ ಪ್ರಕಾಶ್ ತುಂಬ ಜನ ಇದ್ದಾರೆ ಸರ್ ಪ್ರಕಾಶ್ ಅಂಜನ್ ಪ್ರಕಾಶ್ ಸುರೇಶ್ ಕೇಸ್ ಮಾಡಿದ್ದಾರೆ ಯಾವ ಕೇಸ್ ಇದೆ ನಿಮಗೆ ಅದಕ್ಕೆ ಟಿವಿ ಸಮಸ್ಯೆ ಇದೆ ನಿಮಗೆ ಎಲ್ಲಿಂದ ತಂದಿದ್ದೀನಿ ರೌಡಿ ಶೀಟ್ ಓಪನ್ ಆದಮೇಲೆ ನಾನು ಫ್ರೀ ಆಗಿ ಹೋಗ್ತೀನಿ ಅವರಿಗೆ ಕರೆಸಿ ರೌಡಿ ಪರೇಡ್ ನಾವು ಮಾಡಿದ್ದೀವಿ. ಯಾಕೆ ಮಾಡಿದ್ದೀವಿ, ನಿಮ್ಮದು ಆ್ಯಕ್ಟಿವಿಟಿ ಏನಿದೆ, ಚಟುವಟಿಕೆ ಏನಿದೆ ಅದರ ಬಗ್ಗೆ ನಿಗಾ ಇಟ್ಕೊಳ್ಳಿಕ್ಕೆ ಮತ್ತು ನಿಮಗೆ ಮತ್ತೊಂದು ಸಲ ಎಚ್ಚರಿಕೆ ಕೊಡಲಿಕ್ಕೆ. ಇಲ್ಲಿ ಯಾವುದೇ ರೀತಿಯಿಂದ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಮತ್ತು ಜನರಿಗೆ ನೀವು ತೊಂದರೆ ಕೊಡಬಾರ್ದು, ಕಾನೂನು ಪ್ರಕಾರ ಇರಬೇಕು. ಏನಾದರೂ ಜಗಳ ಗಲಾಟೆಗೆ ಹೋಗಬಾರ್ದು. ನಾವೆಲ್ಲ ಕೆಲವು ಆ್ಯಕ್ಟಿವ್ ಇದ್ದಾರೆ, ಇನ್ನು ನಾವು ಸಪ್ರೇಟ್ ಲಿಸ್ಟ್ ಮಾಡ್ಕೊಂಡಿದ್ದೀವಿ. ಯಾರು ಯಾರು ಆ್ಯಕ್ಟಿವ್ ಇದ್ದಾರೆ ಅವ್ರು ಇನ್ನೂ ಸುಧಾರಣೆ ಆಗ್ತಾ ಇಲ್ಲ, ಅವ್ರ ಮೇಲೆ ನಾವು ಮುಂದೆ ಕ್ರಮ ತಗೊಳ್ತೀವಿ. ಈಗಾಗಲೇ ನಾವು 4 ಜನ ಮೇಲೆ ಗುಂಡಾ ಆ್ಯಕ್ಟ್ ಹಾಕಿ ಜೈಲ್ಗೆ ಕಳಿಸಿದ್ದೀವಿ. ಅವ್ರು ಹೈಕೋರ್ಟಲ್ಲಿ ಅಡ್ವೈಸರಿ ಬೋರ್ಡಲ್ಲಿ ಕೂಡ ಅಪ್ರೂವಲ್ ಆಗಿದೆ. ಮುಂದೆ ಕೂಡ ಯಾರ್ದು ಸುಧಾರಣೆ ಆಗ್ತಾ ಇಲ್ಲ ಅವ್ರ ಮೇಲೆ ಗುಂಡಾ ಆ್ಯಕ್ಟ್ ಮಾಡ್ತೀವಿ, ಮತ್ತು ಫಸ್ಟ್ ಗಡೀಪಾರ್ ಕೂಡ ಮಾಡ್ತೀವಿ. ಯಾರು ಕೆಲವು ಹೊಸ ರೌಡೀಸ್ ಕೂಡ ಬಂದಿದ್ದಾರೆ, ಬಡ್ಡಿಂಗ್ ರೌಡಿ ಸೀಟ್ ಕೂಡ ನಾವು ಓಪನ್ ಮಾಡಿದ್ದೀವಿ, ಇನ್ನೂ ಕೆಲವು ಓಪನ್ ಮಾಡ್ತೀವಿ. ಸೊ ಎಲ್ಲರಿಗೆ ಯಾರು ಕಾನೂನು ವಿರುದ್ಧವಾಗಿ ಕೆಲಸ ಮಾಡ್ತಾರೆ, ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಕ್ರಿಯೇಟ್ ಮಾಡ್ತಾರೆ, ಜನರಿಗೆ ಭಯ ಕೊಡ್ತಾರೆ, ಅವ್ರ ಮೇಲೆ ನನ್ನ KGF ಪೊಲೀಸ್ ಇಲಾಖೆಯಿಂದ ಸ್ಟ್ರಿಕ್ಟ್ ವಾರ್ನಿಂಗ್ ಇದೆ. ನೀವು ಸರಿಯಾಗಿ ಇರಬೇಕು. ನಿಮಗೆ ಏನಾದರೂ ಸಮಸ್ಯೆ ಇದ್ರಿ ನಮ್ಮ ಹತ್ರ ಬನ್ನಿ, ನಮಗೆ ಹೇಳಿ, ನಾವು ಖಂಡಿತ ನಿಮಗೆ ಸಹಾಯ ಮಾಡ್ತೀನಿ. ನೀವು ಸ್ವಂತ ಹೋಗಿ ಜಗಳ ಗಲಾಟೆ ಮಾಡಬಾರ್ದು. ಇವತ್ತು ಭಾಳ ಜನ ಬಂದಿಲ್ಲ, ಅರೌಂಡ್ 260 ರೌಡೀಸ್ ಬಂದಿದ್ದಾರೆ, ಕೆಲವು ಜನ ಬಂದಿಲ್ಲ. ದ್ಯಾಟ್ ಮೀನ್ಸ್ ಅವರದು ಇನ್ನೂ ಸುಧಾರಣೆಗೆ ಚಾನ್ಸ್ ಇಲ್ಲ. ಇಲ್ಲಿ ನಾವು ಕರಿತೀವಿ, ನಿಮ್ಮದು ಏನು ಆ್ಯಕ್ಟಿವಿಟಿ ಅದ್ರ ಮೇಲೆ ನಿಗಾ ಇಟ್ಕೊಳ್ಳಿಕ್ಕೆ ಯಾರು ಬರ್ತಾ ಇಲ್ಲ. ದ್ಯಾಟ್ ಮೀನ್ಸ್ ಸಿಂಪಲ್ ಅವ್ರಿಗೆ ಇನ್ನೂ ಸುಧಾರಣೆ ಆಗಿಲ್ಲ. ಅವ್ರ ಮೇಲೆ ನಾವು ಮುಂದಿನ ಕ್ರಮ ತಗೊಳ್ತೀವಿ. ಅವ್ರದ್ದು ಕೂಡ ಕರೆಸ್ತೀವಿ, ಸರ್ಕಿಲ್ ಲೆವೆಲ್ ಕರೆಸ್ತೀವಿ. ಇನ್ನೂ ಬಂದಿಲ್ಲ ಅವ್ರಿಗೆ ಮನೆಯಿಂದ ಅವ್ರಿಗೆ ಪಿಕ್ ಮಾಡಿ ಅರೆಸ್ಟ್ ವಾರೆಂಟ್ ತಗೊಂಡು ನಾವು ಅವ್ರ ಮೇಲೆ ಮುಂದಿನ ಕ್ರಮ ತಗೊಳ್ತೀವಿ. ಅವ್ರಿಗೆ ಗುಂಡಾ ಆ್ಯಕ್ಟ್ ಕೂಡ ಹಾಕ್ತೀವಿ. ಸೊ ಯಾರಿಗೆ ನಾವು ಕರಿತೀವಿ ಆ ಟೈಮಲ್ಲಿ ಬರಬೇಕು. ನಿಮಗೆ ಸ್ಟೇಷನಲ್ಲಿ ಯಾವ ಕರೀತಾರೆ ಬರಬೇಕು. ಮತ್ತು ಯಾರ್ದು ಸುಧಾರಣೆ ಆಗಿದೆ, ಏನೂ ಕೇಸ್ ಇಲ್ಲ, ಲಾಸ್ಟ್ 10 ವರ್ಷದಲ್ಲಿ ಏನೂ ಕೇಸ್ ಇಲ್ಲ, ಶಾಂತಿಯುತವಾಗಿರ್ತಾರೆ, ಏನು ತೊಂದರೆ ಕೊಡ್ತಾರೆ, ಅವ್ರು ನಾವು ಕ್ಲೋಸ್ ಕೂಡ ಮಾಡ್ತಾ ಇದ್ದೀವಿ. ಇವತ್ತು ಕೂಡ ಸುಮಾರು ಜನದು ಮೋರ್ ದೆನ್ 100 ರೌಡಿ ಸೀಟ್ಸ್ ನಾವು ಕ್ಲೋಸ್ ಮಾಡ್ತೀವಿ. ಸೊ ನೀವು ಕೂಡ ಯಾರು ಇದ್ದಾರೆ ನೀವು ಕೂಡ ಸುಧಾರಣೆ ಮಾಡಬೇಕು. ನಿಮಗೆ ಮತ್ತೆ ನಾನು ಹೇಳ್ತೀನಿ, ನಿಮ್ಗೆ ಏನಾದರೂ ಸಮಸ್ಯೆ ಇರಲಿ ನಮಗೆ ಹೇಳಿ, ನೀವು ಪೂರ್ತಿ ನಿಮಗೆ ಕೂಡ ಸಹಾಯ ಮಾಡ್ತೀನಿ. ನಿಮಗೆ ಪದೇ ತೊಂದರೆ ಕೊಡಲಿಕ್ಕೆ ನಿಮಗೆ ಇಷ್ಟ ಆಗಲ್ಲ. ನಿಮಗೆ ರೌಡಿ ಸೀಟ್ ಓಪನ್ ಮಾಡ್ತೀವಿ. ಯಾಕೆ ಮಾಡ್ತೀವಿ, ನಿಮ್ಮ ಮೇಲೆ ನಿಗಾ ಇಟ್ಕೊಳ್ಳಿಕ್ಕೆ,
ಈಗ ನೀವು ಜನರಿಗೆ ಮತ್ತು ಬಾಕಿ ನಿಮ್ಮ ಫ್ರೆಂಡ್ಸ್ಗೆ ಬಾಕಿ ಗ್ರೂಪ್ ಮಾಡಿ ಅದೆಲ್ಲ ಭಯ ಕೊಡ್ತೀರಿ. ಅದಕ್ಕೆ ನೀವು ಯಾವುದೇ ರೀತಿಯಿಂದ ಕಾನೂನು ಉಲ್ಲಂಘನೆ ಮಾಡಬಾರ್ದು, ಶಾಂತಿಯುತವಾಗಿ ಇರಬೇಕು. ಏನಾದರೂ ಸಮಸ್ಯೆ ಇದೆ ನಮಗೆ ಹೇಳಬೇಕು. ಮತ್ತೊಂದು ಸಲ ಈಗ ವಾರ್ನಿಂಗ್ ಕೊಡ್ತೀನಿ, ನೀವು ಮತ್ತೆ ಹೋಗಿ ನಿಮ್ಮ ಕೆಲಸ ಮಾಡಿ. ಮತ್ತು ಜನರಿಗೆ ಪಬ್ಲಿಕ್ಗೆ ಯಾವುದೇ ರೀತಿಯಿಂದ ಭಯ ಕೊಡಬಾರ್ದು, ತೊಂದರೆ ಕೊಡಬಾರ್ದು. ಮತ್ತು ಯಾರು ಸುಧಾರಣೆ ಆಗಿದೆ ಅವ್ರಿಗೆ ನಾವು ಕ್ಲೋಸ್ ಮಾಡ್ತೀವಿ, ನಾವು ಪರಿಶೀಲನೆ ಮಾಡ್ತೀವಿ. ಮತ್ತು ಮುಂದಿನ ಕೂಡ ಕ್ಲೋಸ್ ಮಾಡಿದ ನಂತರ ಕೂಡ ಏನಾದರೂ ಮತ್ತೆ ನೀವು ಮಾಡಿದ್ದೀರಿ ಮತ್ತೆ ನಾವು ಓಪನ್ ಕೂಡ ಮಾಡ್ತೀವಿ. ಈ ಥರ ಎಲ್ಲ ನಿಮ್ಮದು ರೌಡಿ ಶೀಟ್ ಕ್ಲೋಸ್ ಆಗಿದೆ, ನೀವು ಆಮೇಲೆ ಫ್ರೀ ಆಗಿ ಮತ್ತೆ ಸ್ಟಾರ್ಟ್ ಮಾಡ್ತೀರಿ ಗುಂಡಾಗಿರಿ, ಈ ಥರ ಮಾಡಬಾರ್ದು. ಯಾರ್ದು ರೌಡಿ ಶೀಟ್ ಕ್ಲೋಸ್ ಮಾಡ್ತೀವಿ ನಾವು, ಅವರು ಮತ್ತೆ ಯಾವುದೇ ರೀತಿಯಿಂದ ಗಲಾಟೆ ಮಾಡಬಾರ್ದು. ನೆಕ್ಸ್ಟ್ ಯಾರ್ದು ಕ್ಲೋಸ್ ಮಾಡ್ತೀವಿ ಅದು ಮಾಡ್ತಾರೆ, ಅವ್ರ ರೌಡಿ ಶೀಟ್ ಜೊತೆ ನಾವು ಫಸ್ಟ್ ಎಕ್ಸ್ಟೆಂಡ್ಮೆಂಟ್ ಕೂಡ ಮಾಡ್ತೀವಿ, ಗಡೀಪಾರು ಕೂಡ ಮಾಡ್ತೀವಿ. ಬಿಕಾಸ್ ನಾವು ಯಾಕೆಂದರೆ ನಿಮಗೆ ಕ್ಲೋಸ್ ಮಾಡ್ತೀವಿ ಒಂದು ನಂಬಿಕೆ ಮೇಲೆ ನಿಮ್ಮದು ಸುಧಾರಣೆ ಆಗಿದೆ. ಅದು ನೀವು ಸುಧಾರಣೆ ಆಗಿಲ್ಲ ಮತ್ತೆ ಗಲಾಟೆ ಮಾಡ್ತೀರಿ, ಕೇಸ್ ಆಗತ್ತೆ, ಬಟ್ ನಿಮ್ಮ ಮೇಲೆ ಖಂಡಿತ ಕ್ರಮ ಆಗತ್ತೆ. ಮತ್ತು ಕೆಲವು ರೌಡೀಸ್ ಏನು ಸಮಯ ಇಲ್ಲಿ ಮಾಡಲ್ಲ, ಅಲ್ಲಿ ಬೆಂಗಳೂರು ಹೋಗಿ, ಮಾಲೂರು ಹೋಗಿ, ಕೋಲಾರ ಹೋಗಿ, ಅಲ್ಲಿ ಹೋಗಿ ಗಲಾಟೆ ಮಾಡ್ತೀರಿ. ನೀವು ಯಾವುದೇ ಜಾಗದಲ್ಲಿ ಹೋಗಿ ಅಲ್ಲಿ ಗಲಾಟೆ ಮಾಡಬಾರ್ದು. ಅಲ್ಲಿ ಹೋಗಿ ನೀವು ಯಾವುದೇ ಸೆಟಲ್ಮೆಂಟ್ ಮಾಡ್ತೀರಿ, ಜನಕ್ಕೆ ಭಯ ಕೊಡ್ತೀರಿ, ಲಾಂಗ್ ಮಚ್ ತಗೊಂಡು ಇಲ್ಲಿ ಭಯ ಕೊಡ್ತೀರಿ, ಮಾಡಲಿಕ್ಕೆ ಮಾಡಬಾರ್ದು. ಅಲ್ಲಿ ಕೂಡ ನೀವು ಯಾವುದೇ ಈ ಥರ ಇಲ್ಲೀಗಲ್ ಆ್ಯಕ್ಟಿವಿಟಿ ಮಾಡಿದ್ದೀರಿ ಮತ್ತೆ ನಿಮ್ಮ ಮೇಲೆ ಕ್ರಮ ತಗೊಳ್ತೀವಿ. ಓಕೆ, ಅಷ್ಟೇ ಮಾತಾಡಿ. ನಾವು ಎಲ್ಲ ಮಾಧ್ಯಮ ಮಿತ್ರರು ಕೂಡ ಬಂದಿದ್ದಾರೆ, ಅವ್ರಿಗೆ ಕೂಡ ಧನ್ಯವಾದ ಸಲ್ಲಿಸ್ತೀನಿ. ಮತ್ತು ನಮ್ಮ ಆಫೀಸರ್ಗೆ ಕೂಡ ಧನ್ಯವಾದ ಸಲ್ಲಿಸ್ತೀನಿ. ಥ್ಯಾಂಕ್ ಯು.